ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳು. ಈ ಅಭಿಲಾಷೆಗೆ ತಕ್ಕಂತೆ ವಿದೇಶಿ ನೆಲದಲ್ಲಿ ಕನ್ನಡದ ಕಂಪನ್ನು ಸೂಸುತ್ತಿದೆ ಹೆಮ್ಮೆಯ ದುಬೈ ಕನ್ನಡ ಸಂಘ UAE. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ನಾವು ಹೆಮ್ಮೆಯ ದುಬೈ ಕನ್ನಡಿಗರು. ಸಪ್ತ ಸಾಗರದಾಚೆ ಅರಬರ ಮರುಭೂಮಿಯಲ್ಲಿ ಗಗನಚುಂಬಿ ಕಟ್ಟಡಗಳ ನಡುವೆ ಕನ್ನಡದ ಕೈಂಕರ್ಯದಲ್ಲಿ ನಿರತವಾಗಿದೆ ಹೆಮ್ಮೆಯ ದುಬೈ ಕನ್ನಡ ಸಂಘ. ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿರುವ ಸಮಸ್ತ ಕನ್ನಡಿಗರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಗೂ ಸಂಘದ ಸಹಾಯ ಹಸ್ತ ವಿಭಾಗದಿಂದ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕಳೆದ 7 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬಂದಿದೆ ದುಬೈ ಕನ್ನಡ ಸಂಘ. ದುಬೈ ಕನ್ನಡ ಸಂಘದ ಪ್ರಮುಖ ಅಂಗವಾದ ಸಹಾಯ ಹಸ್ತ ವಿಭಾಗದಿಂದ ನಡೆಯುತ್ತಿರುವಂತಹ ಸಮಾಜಮುಖಿ ಕಾರ್ಯಕ್ರಮಗಳು ನಿಜಕ್ಕೂ ಆದರ್ಶಪ್ರಾಯ, ಸ್ಫೂರ್ತಿದಾಯಕ. ತಾಯ್ನಾಡಿನಿಂದ ಕೆಲಸ ಅರಸಿ ದುಬೈಗೆ ಆಗಮಿಸುವ ಕನ್ನಡಿಗರಿಗಾಗಿ ಉದ್ಯೋಗ ಕಲ್ಪಿಸಿಕೊಡಲು ಉದ್ಯೋಗ ಮೇಳ, ಜಾಬ್ ಗೈಡೆನ್ಸ್ ಸೆಷನ್ಸ್ ಕಾರ್ಯಕ್ರಮ ಇಂಥವುಗಳನ್ನು ನಡೆಸುತ್ತಾ ಉದ್ಯೋಗಾರ್ಥಿಗಳನ್ನು ನೇರವಾಗಿ ಕಂಪನಿಗಳಿಗೆ ಪರಿಚಯಿಸುವ ಕಾರ್ಯದಲ್ಲಿ ನಿರತವಾಗಿದೆ ಸಂಘ. ಉದ್ಯೋಗಾರ್ಥಿಗಳನ್ನು ವಾಟ್ಸ್ಆ್ಯಪ್ ಗುಂಪಿಗೆ ಸೇರಿಸುವುದು, ವಾಕ್ ಇನ್ ಇಂಟರ್ವ್ಯೂ, ಕೆಲಸಗಳ ವಿವರ ಇವುಗಳನ್ನೆಲ್ಲ ನೀಡುವುದು, ಈ ಎಲ್ಲ ಕೆಲಸಗಳನ್ನು ಸಂಘ ನಿರ್ವಹಿಸುತ್ತಿದೆ. ದಲ್ಲಾಳಿಗಳು ಮತ್ತು ಇತರರಿಂದ ಮೋಸ ಹೋದ ಕೆಲಸ ಹುಡುಕಿ ಬಂದ ಕನ್ನಡಿಗರಿಗೆ ಆರ್ಥಿಕವಾಗಿ ಸಹಾಯ ಹಸ್ತವನ್ನು ಚಾಚಲಾಗುತ್ತಿದೆ. ಕೆಲಸದ ಮಾಹಿತಿಯನ್ನೂ ಸಹ ನೀಡಲಾಗುತ್ತಿದೆ. ಹೀಗೆ ಹಲವರಿಗೆ ಸಹಾಯವನ್ನು ಒದಗಿಸಲಾಗುತ್ತಿದೆ. ಮೋಸಗಾರರ ಬಲೆಗೆ ಬಿದ್ದು ತಾವು ಇಚ್ಛಿಸದ ಕೆಲಸಕ್ಕೆ ನೂಕಲ್ಪಟ್ಟ ಮಹಿಳೆಯರನ್ನು ರಕ್ಷಿಸಲಾಗುತ್ತಿದೆ. ಮಾತ್ರವಲ್ಲ, ಸುರಕ್ಷಿತವಾಗಿ ಅವರನ್ನು ಕರ್ನಾಟಕಕ್ಕೆ ತಂಡದ ಮಹಿಳಾ ಘಟಕದ ಸದಸ್ಯರ ಸಹಾಯದೊಂದಿಗೆ ಕಳುಹಿಸಲಾಗುತ್ತದೆ. ಕೋವಿಡ್ ಕಾಲದಲ್ಲಿ ಕೆಲಸ ಕಳೆದುಕೊಂಡವರು, ವಿಸಿಟರ್ಸ್ ವೀಸಾದಲ್ಲಿ ಬಂದು ಹೊಟ್ಟೆಗೆ ಆಹಾರವಿಲ್ಲದೆ ಸಂಕಷ್ಟದಲ್ಲಿದ್ದ ಕನ್ನಡಿಗರು, ಇವರು ಮಾತ್ರವಲ್ಲ ಭಾರತೀಯರಿಗೂ ಸಹ ಮಾತ್ರವಲ್ಲ ವಿದೇಶಿಯರಿಗೂ ಸಹ ಆಹಾರ ಸಾಮಗ್ರಿಗಳನ್ನು ತಲುಪಿಸಿ ಸಂಘದವರು ಸಹಾಯ ನೀಡಿದ್ದಾರೆ. ಕೋವಿಡ್ ಕಾಲದಲ್ಲಿ ಸಂಕಷ್ಟದಲ್ಲಿದ್ದ ಹಲವು ಕುಟುಂಬಗಳಿಗೆ ಮತ್ತು ಇತರರಿಗೆ ಉಳಿಯಲು ಸಂಘ ವಸತಿ ಸೌಲಭ್ಯವನ್ನೂ ಸಹ ಮಾಡಿಕೊಟ್ಟಿದೆ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕೋವಿಡ್ ಕಾಲದಲ್ಲಿ ಕೆಲಸ ಹುಡುಕಲು ಬಂದು ಸಿಲುಕಿಕೊಂಡವರಿಗೆ ಮತ್ತು ಕೆಲಸ ಕಳೆದುಕೊಂಡು ತಾಯ್ನಾಡಿಗೆ ಪ್ರಯಾಣಿಸಲು ಇಚ್ಛೆಪಟ್ಟವರಿಗೆ ವಿಮಾನಗಳ ಟಿಕೆಟ್ ನೀಡಿ ತಾಯ್ನಾಡಿಗೆ ಮತ್ತೆ ಅವರನ್ನು ಕಳುಹಿಸಿಕೊಡಲಾಗಿದೆ. ಕೋವಿಡ್ ಕಾಲದಲ್ಲಿ ವಿಮಾನಯಾನ ಸ್ಥಗಿತಗೊಂಡಾಗ ಇಂಡಿಯನ್ ಎಂಬಸಿ ಜೊತೆ ಸೇರಿ ವಿಶೇಷ ವಿಮಾನ ಸೇವೆಯನ್ನು ಮಾಡಿ ಹಲವರನ್ನು ತಾಯ್ನಾಡಿಗೆ ಮತ್ತೆ ಸೇರುವಂತೆ ಮಾಡಿದೆ ಸಂಘ. ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿ ನೈಸರ್ಗಿಕ ಮತ್ತು ಅಕಾಲಿಕ ಮರಣಕ್ಕೆ ತುತ್ತಾಗುವ ಮತ್ತು ಅಪಘಾತದಲ್ಲಿ ಕೊನೆ ಉಸಿರನ್ನು ಎಳೆವ ಮೃತ ದೇಹಗಳನ್ನು ತಾಯ್ನಾಡಿಗೆ ಮರಳಿಸುವ ಕೆಲಸವನ್ನೂ ಸಹ ಸಂಘ ಕೈಗೊಂಡಿದೆ. ಪ್ರವಾಹ ಮುಂತಾದ ನೈಸರ್ಗಿಕ ವಿಕೋಪವಾದಾಗ ಅಥವಾ ಕೋವಿಡ್ ಸಂಕಷ್ಟ ಬಂದಾಗ ತಾಯ್ನಾಡಿನಲ್ಲಿರುವ ಬಡ ಜನರ ಬೆಂಬಲಕ್ಕೆ ನಿಂತು ಆಹಾರ ಕಿಟ್ ಮತ್ತು ಇತರ ಮುಖ್ಯ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಸಹ ಸಂಘ ನಿರತವಾಗಿದೆ. ರಂಜಾನ್ ಸಮಯದಲ್ಲಿ ದುಬೈನ ಲೇಬರ್ ಕ್ಯಾಂಪ್ಗಳಲ್ಲಿ ಇರುವ ಶ್ರಮಿಕ ವರ್ಗದವರಿಗೆ ದೇಶ, ಭಾಷೆ ಎಂಬ ವ್ಯತ್ಯಾಸವಿಲ್ಲದೆ ಆಹಾರ ಕಿಟ್ಗಳನ್ನು ಸಂಘ ವಿತರಿಸಿದೆ. ಟರ್ಕಿ ಮತ್ತು ಸಿರಿಯಾ ದೇಶಗಳಲ್ಲಿ ಇತ್ತೀಚೆಗೆ ನಡೆದ ಭೂಕಂಪನದಿಂದ ಸಂಕಷ್ಟದಲ್ಲಿದ್ದ ಜನರಿಗೆ ದುಬೈನಿಂದ ಆಹಾರ ಪದಾರ್ಥ ಮತ್ತು ಬಟ್ಟೆ ಬರೆಗಳನ್ನು ಕಳುಹಿಸಿಕೊಡಲಾಗಿದೆ.
UAEಯಲ್ಲಿ ನೆಲೆಸಿರುವ ಕನ್ನಡ ವೈದ್ಯರು ಮತ್ತು ಆರೋಗ್ಯ ವಿಭಾಗದಲ್ಲಿ ಕೆಲಸ ನಿರ್ವಹಿಸುವವರ ಸಹಾಯದೊಂದಿಗೆ ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಉಚಿತ ಚಿಕಿತ್ಸೆ ಮತ್ತು ಇತರ ಸೇವೆಗಳನ್ನು ಒದಗಿಸಲಾಗುತ್ತದೆ. ದುಬೈನಲ್ಲಿ ನೆಲೆಸಿರುವ ಕನ್ನಡಿಗ ವಕೀಲರ ಸಹಾಯದಿಂದ ಅನೇಕ ರೀತಿಯ ಪ್ರಕರಣಗಳಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಕಾನೂನಾತ್ಮಕ ಸಹಾಯವನ್ನು ನೀಡಲಾಗುತ್ತದೆ. UAEನಲ್ಲಿ ನೆಲೆಸಿರುವ ಕನ್ನಡಿಗರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಂಘ ಆಯೋಜಿಸುತ್ತಾ ಬಂದಿದೆ. ಸಂಘದ ಪ್ರಮುಖ ಕಾರ್ಯಕ್ರಮಗಳಲ್ಲೊಂದು ದುಬೈ ದಸರಾ ಕ್ರೀಡೋತ್ಸವ, ಮತ್ತು ಸಾಂಸ್ಕೃತಿಕೋತ್ಸವ. ಈ ಕ್ರೀಡೋತ್ಸವದಲ್ಲಿ ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿರುವ ಕನ್ನಡ ಕುಟುಂಬಗಳ ಮಕ್ಕಳು, ಮಹಿಳೆಯರು ಮತ್ತು ಪುರುಷರಿಗೆ ಬ್ಯಾಡ್ಮಿಂಟನ್, ಕ್ರಿಕೆಟ್, ಕಾಲ್ಚೆಂಡು, ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಖೋಖೋ, ಚೆಸ್, ಟೇಬಲ್ ಟೆನ್ನಿಸ್, ಓಟದ ಸ್ಪರ್ಧೆಗಳು, ವಿವಿಧ ರೀತಿಯ ರಸದೌತಣ ನೀಡುವ ಕ್ರೀಡೆಗಳು, ಲೇಖನ, ಕವನ, ಭಾಷಣ ಸ್ಪರ್ಧೆಗಳು, ರಸಪ್ರಶ್ನೆ, ರಸಮಂಜರಿ ಹೀಗೆ 10 ಹಲವು ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ರಾಜ್ಯ ಮತ್ತು ರಾಷ್ಟ್ರಕ್ಕೆ ಆಟವಾಡಿ ನಾಡಿನ ಕೀರ್ತಿಯನ್ನು ದೇಶ ವಿದೇಶಗಳಲ್ಲಿ ಬೆಳಗಿಸಿರುವ ಕನ್ನಡಿಗ ಕ್ರೀಡಾ ಸಾಧಕರಿಗೆ ದುಬೈ ಕ್ರೀಡಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಸಂಘದ ಇನ್ನೊಂದು ಪ್ರಮುಖ ಕಾರ್ಯಕ್ರಮವೆಂದರೆ ಮಕ್ಕಳ ಕಲಾ ಪ್ರತಿಭಾ ಸ್ಪರ್ಧೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಕನ್ನಡ ಮಕ್ಕಳ ಪ್ರತಿಭೆ ಹೊರಹೊಮ್ಮುವ ಸಲುವಾಗಿ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಈ ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆ, ನೃತ್ಯ ಮುಂತಾದವುಗಳಲ್ಲಿ ಆಸಕ್ತಿ ಇರುವ ಸಂಯುಕ್ತ ಅರಬ್ ಸಂಸ್ಥಾನದ ಕನ್ನಡ ಮಕ್ಕಳಿಗಾಗಿ ಪ್ರತಿಭಾ ಸ್ಪರ್ಧೆ ಕಾರ್ಯಕ್ರಮವನ್ನು ಸಂಘ ಆಯೋಜಿಸುತ್ತದೆ. ಅಲ್ಲದೆ ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ಕನ್ನಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನೂ ಸಹ ನೀಡಲಾಗುತ್ತದೆ. ತಾಯ್ನಾಡಿನಿಂದ ಕಲಾವಿದರನ್ನು ಕರೆಸಿ ಸಂಗೀತದ ರಸದೌತಣವನ್ನು ಸಹ ಸಂಘ ನೀಡುತ್ತಿದೆ. ಈ ಕಾರ್ಯಕ್ರಮಗಳು ಮಾತ್ರವಲ್ಲ, ರಂಜಾನ್, ಸರ್ವಧರ್ಮ ಇಫ್ತಾರ್, ಯುಗಾದಿ, ಕ್ರಿಸ್ಮಸ್, ಸಂಕ್ರಾಂತಿ, ಈದ್ ಇಂಥ ಧಾರ್ಮಿಕ ಹಬ್ಬಗಳನ್ನೂ ಸಹ ಒಟ್ಟಾಗಿ ಹೆಮ್ಮೆಯ ದುಬೈ ಕನ್ನಡ ಸಂಘ ಆಚರಿಸುತ್ತದೆ. ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿ ನೆಲೆಸಿರುವ ಕನ್ನಡ ವೈದ್ಯರುಗಳನ್ನು ಪ್ರತಿ ವರ್ಷ ಸೇರಿಸಿ ವೈದ್ಯರ ದಿನವನ್ನು ಮತ್ತು ಸಂಯುಕ್ತ ಸಂಸ್ಥಾನದ ಕನ್ನಡ ಮಹಿಳೆಯರಿಗಾಗಿ ವಿಶ್ವ ಮಹಿಳಾ ದಿನವನ್ನು ಆಚರಿಸುತ್ತಾ ಬಂದಿದೆ ದುಬೈ ಕನ್ನಡ ಸಂಘ. ಇವೆಲ್ಲದರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು UAE ನ್ಯಾಷನಲ್ ಡೇ ಪ್ರಯುಕ್ತ ರಕ್ತದಾನ ಶಿಬಿರವನ್ನೂ ಸಹ ಸಂಘ ಹಮ್ಮಿಕೊಳ್ಳುತ್ತದೆ. ಕನ್ನಡಿಗರಿಂದ ಕನ್ನಡಿಗರಿಗಾಗಿ ವ್ಯವಹಾರ ಎಂಬ ಸದುದ್ದೇಶದಿಂದ ವ್ಯಾಪಾರಸ್ಥ ಅನಿವಾಸಿ UAE ಕನ್ನಡಿಗರಿಗೆ ವೇದಿಕೆಯನ್ನು ಸಂಘ ನಿರ್ವಹಿಸಿಕೊಟ್ಟಿದೆ. ಕನ್ನಡ ಸಾಹಿತ್ಯ ಸಂಘವನ್ನು ನಾಡು, ನುಡಿ, ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸುವಂತೆ ಕಾರ್ಯನಿರ್ವಹಿಸುವಲ್ಲಿ ಪ್ರೇರೇಪಿಸುತ್ತಿದೆ. ದೂರದ ಗಲ್ಫ್ ದೇಶದಲ್ಲಿ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ಮಿಡಿಯುತ್ತಿರುವ ಹೆಮ್ಮೆಯ ದುಬೈ ಕನ್ನಡ ಸಂಘದ ವತಿಯಿಂದ ಇನ್ನೂ ಹೆಚ್ಚಿನ ಕನ್ನಡಮ್ಮನ ಸೇವೆ ಸಾಧ್ಯವಾಗಲಿ. ಇದುವೇ ಕನ್ನಡಿಗರೆಲ್ಲರ ಆಶಯ, ಹಾರೈಕೆ. ಅರಬರ ಈ ನಾಡಿನಲ್ಲಿ ಕನ್ನಡದ ಕಂಪನು ಪಸರಿಸಲು ಹೊರಟೇವು ನಾವು ಸೇರಿ ಎಲ್ಲರೂ. ಅರಬರ ಈ ನಾಡಿನಲ್ಲಿ ಕನ್ನಡದ ಕಂಪನು ಪಸರಿಸಲು ಹೊರಟೇವು ನಾವು ಸೇರಿ ಎಲ್ಲರೂ. ಮೇಲು ಕೀಳೆಲ್ಲವ ಬಿಟ್ಟು ಮುಂದೋಗುವ ಕನ್ನಡ, ಈ ಕನ್ನಡ ನಮ್ಮೆಲ್ಲರ ಜೀವವು. ನಾವು ಹೆಮ್ಮೆಯ ದುಬೈ ಕನ್ನಡಿಗರು, ನಾವು ಹೆಮ್ಮೆಯ ದುಬೈ ಕನ್ನಡಿಗರು.